ಆರಾಮ್ ಅನ್ಸಾಕತ್ರಿ ಬೇಟ ಭಾರಿ ಬೇಡ್ರಿ ನಿಮ್ದ ಆ್ಯಂಡ್ ಗಂಟೆ ಆಗೈತಿ 5:20. ದೊಡ್ಡ ಗಾಡಿ ತೊಗೊಂಡಿದ್ದಕ್ಕೂ ಉಪಯೋಗ ಆಯ್ತು ನೋಡ್ರಿ. ಜೇನು ಮರಿ ಪಪ್ಪ ಬಂದಿರ್ರಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಮತ್ತು ಫೈನಲಿ ಬೆಳಗಾವಿಗೆ ಬಂದು ಬಿಟ್ವಿ. ಎಷ್ಟು ದಿನ ಇರ್ತೇವೆ ಮುಂದೆ ಎಲ್ಲಿ ಹೋಗ್ತೇವೆ ಅನ್ನೋದನ್ನು ಒಂದು ದೊಡ್ಡ ಪ್ರಶ್ನೆ. ಸೊ ಡೈಲಿ ವ್ಲಾಗ್ಸ್ ನೋಡ್ತಿದ್ರಿ ನಿಮ್ಗೆ ಗೊತ್ತಾಗೇ ಆಗ್ತದೆ. ಬರ್ರಿ ಇವತ್ತಿನ ವ್ಲಾಗ್ ಹೆಂಗೈತೆ ನೋಡೋಣಂತ. ವಿಡಿಯೋ ಕೊನೆವರೆಗೂ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಫೈನಲಿ ಗೋಯಿಂಗ್ ಬ್ಯಾಕ್ ಟು ನಮ್ಮ ಬೆಳಗಾವಿ. ಬಟ್ ನಿಮ್ಮನ್ನು ತೋರಿಸ್ತೀನಿ ಬರ್ರಿ. ಮಜ್ಗ್ಯಾಂಬರ್ ತೋರಿಸ್ತೀನಿ. ಏನಂದ್ರೆ ಬರ್ರಲ್ಲ ಪ್ರಾಪರಾಗಿ ಎಲ್ಲ ಪ್ಯಾಕ್ ಮಾಡಿ ಹೊಂಟೆ ನೋಡ್ರಿ. ದಿಸ್ ಇಸ್ ಪ್ಯಾಕ್ಡ್. ಟಿ ವಿ ಏನು ಮಾಡೋದು ಬೇಡ ಅನ್ಕೋತೀನಿ. ಸೊ ಐಶ್ವರ್ಯನ್ ರೆಡಿ ಆಗತ್ತಾಳ. ಆ್ಯಂಡ್ ಗಂಟೆ ಆಗೈತಿ 5:20. ಎಲ್ಲ ಲಗೇಜ್ ನಿನ್ನೆ ರಾತ್ರಿ ಹಾಕೀವಿ. ಸೊ ಇದೊಂದು ಬ್ಯಾಗ್ ಐತಿ, ಒಂದು ಗ್ಯಾಜೆಟ್ ಬ್ಯಾಗ್ ಒಂದು ಐತಿ. ಅಷ್ಟಾದ್ರೆ ಆಗೈತಿ. ಸೊ ಎಲ್ಲ ಹೋಗೋ ತಯಾರಿ ನಡೆದೈತಿ. ಜೇನು ಫುಡ್ ಅದು ಇಲ್ಲೇ ಬಿಸಿ ನಮ್ಮದು ಬ್ಲ್ಯಾಕ್ ಕಾಫಿ ರೆಡಿ ಆಗೋದೈತೆ. ನೋಡಿ ಬರಲಿ. ಏನು ಐಡಿಯಾ ಮಾಡತ್ತೇನೆ ಅಂದ್ರೆ ಒಂದು ಲಾಂಡ್ರಿ ಬ್ಯಾಗ್ ಖಾಲಿ ಮಾಡಿ ಈ ಅರ್ವಿ ತುಂಬ್ಕೊಳ್ಳೋಣ ಅಂತ. ಇಷ್ಟು ಅರ್ವಿ ಐಶ್ವರ್ಯನೂ ಹಾಕಿದ್ದಿಲ್ಲ ಆ್ಯಕ್ಚುಲಿ. ಏನು ಮಾಡ್ತೀರಿ, ದೊಡ್ಡ ಗಾಡಿ ತೊಗೊಂಡಿದ್ದಕ್ಕೂ ಉಪಯೋಗ ಆಯ್ತು ನೋಡ್ರಿ. ಹಾಂ, ಬಿಂದಾಸಾಗಿ ನಸುಕಿನಾಗ ಹೊಂಟೇವೆ ಫೈನಲಿ. ನಮ್ಮ ಬೋಲಿ ನೋಡ್ರಿ ಬಿಟ್ಟು ಹೋಗ್ಯಾವ ಅಂತ ತಿಳ್ಕೊಂಡೆ. ಬಿಟ್ಟು ಹೋಗಿ ಇಲ್ಲಿ ಏನಿನ್ನ ಯಾಕೆ ಒದರತ್ತಿ? ನೀವು ಒದರೋದು ಕೆಲಸ ಆಯ್ತು. ನಾವು ನಿನ್ನೆ ಹೆಂಗೆ ಬಿಟ್ಟು ಹೋಗ್ಯ ನಾವು ಬಿಟ್ಟು ಹಾಕೋ ಸಾಧ್ಯತೆ ನೀನು. ಇಲ್ಲ ಚಲೋ ನಮ್ದು ಇಲ್ಲಿ ವಾಕಿಂಗ್ ಒಂದು ಮುಗಿಸಿ ವಾಯ್ತಾ ಇರೋಣ. ನಡಿ ಲಘು ನಡಿ. A few moments later. ಆಲ್ ರೈಟ್ ಸ್ನೇಹಿತರೆ, ಅರ್ಧ ತಾಸ್ನಾಗ ನಾವು ಇಲ್ಲಿ ಬಂದ್ವಿ, ವಿಚ್ ಈಸ್ ವೆರಿ ಗುಡ್. ಯಾಕಂದರೆ ಟ್ರಾಫಿಕ್ ಅಷ್ಟು ಕಷ್ಟ ಐತೆ, ಜಾಸ್ತಿ ಇರಲಿಲ್ಲ. ಸೊ ಅದು ಒಂದು ಅಡ್ವಾಂಟೇಜ್. ಈಗ ನಮ್ದು ಇಲ್ಲಿನೂ ನೋಡೋಣ ಬಾ. ಸೊ ಲೆಟ್ಸ್ ಟ್ರೈ ಟು ರ್ಯಾಪ್ ಅಪ್ ಇನ್ ಹಾಫ್ ಆನ್ ಅವರ್. ಆ್ಯಂಡ್ ಮರಿ ಊಟ ಮಾಡಾಕತ್ತೀರಿ ಮುಂಜಾನೆ ಎದ್ದು ನಾಷ್ಟ ಮಾಡಿ ಹೋಗೋಣ್ರಿ. ನಿಂದೇನಪ್ಪ ಇಲ್ಲಿ ಮರಿ? ಎಲ್ಲರದು ಆಗೈತ್ರಿ. ಈಗ ಐಶ್ವರ್ಯ ಅಂದ್ರೆ ನಾನು ಇಷ್ಟ ಹೋಗೋದು ಎಲ್ಲರದು. ಇಲ್ಲಿದು ಆಗೈತಿ, ಜೇನುಂದು ಆಗೈತಿ. ಸೊ ಪಟ ನಾಷ್ಟ ಮಾಡೋಣ ಅಂತ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಒಂದು 5 minutes ಬ್ರೇಕ್ ತೊಗೋಬೋದು ಅಷ್ಟೇ. ಸ್ಟ್ರೈಟ್ ಟು ಬೆಳಗಾವಿ. ಸೊ ಬರ್ರಿ ತಿನ್ನೋಣ ಪಟ. ಸೊ ಹಂಡೆಗಟ್ಲೆ ತಿನ್ನಕ್ಕೆ ಕೊಡ್ತಾರೆ ಇಲ್ಲೇ. ಹಂಡೆಗಟ್ಲೆ ತಿನ್ನೋಣ ಅಂತ. ಓಕೆ, ಸ್ಪೆಷಲ್ದಾಗ ಮೊದಲೇ 4 ಪಾವ್ ಕೊಟ್ಟಾನ. ಬಟ್ ಅದು ತಿಂದು ಎತ್ಕೋಬೇಕಂದ್ರೆ ರೀ. ಬಟ್ ನಿಂತ ತಿಂದ್ಬಿಟ್ಟ ಐಶ್ವರ್ಯ. ನಮ್ಮ ಜೇನು ಮರಿನೂ ಸುಮ್ಮ ಕುಂಡ್ರವಲ್ತು, ಕಾಡಿಸ್ಕೊತ್ ಕೂತಂಗ ಹೇಳಿ. ಶೇಂಗಾ ಚಕ್ಕಿ ಐತೆ ನೋಡಿ, ಚಲೋ ಐತೆ. ನಾಷ್ಟ ಆತ್ರಿ ಇಲ್ಲೇ. ಸೂರ್ಯೋದಯನೂ ಆಗೈತಿ. ನಾವು ಫಸ್ಟ್ ಕಸ್ಟಮರ್. ಫಸ್ಟ್ ಕ್ಲಾಸ್ ಬೋನ್ಗಿನೂ ಆತ. ಹೋಗೋಣಂತೀಗ ನಾನ್ ಸ್ಟಾಪ್ ಫಾರ್ ದ ನೆಕ್ಸ್ಟ್ 3 hours. ನೋಡ್ರಿ ಇಬ್ರು ಹೆಂಗೊಳಗೆ. ಏನು ಗೊತ್ತಿಲ್ಲ ರೀ, 8:50 ಆಗೈತಿ. ಸೊ ವೆದರನ್ನು ನೋಡ್ಬೋದು ನೀವು. ಪುಣ್ಯಕ್ಕೆ ಬಿಸಿಲು ಒಟ್ಟ ಬಿಸಿಲಿಲ್ಲ. ಮೋಸ್ಟ್ಲಿ ಇನ್ನೂ ಒಂದು ತಾಸು ಬಿಸಿಲು ಬರೋಂಗೆ ಕಾಣಂಗಿಲ್ಲ. ಅಡ್ಡಿ ಇಲ್ಲ ನನಗೆ. ಇನ್ನೂ 6 ಗಂಟೆ ಆದಂಗೆ ಅನ್ಸತ್ತೆ. ತಿರುಗಿ ಇನ್ನು 10 ನಿಮಿಷ 9 ಗಂಟೆ ಆಗ್ತದೆ. ಈಗ ಎಷ್ಟು ಕವರ್ ಮಾಡಿ ನೋಡೋಣ. ಈಗ ಎಷ್ಟು ಕವರ್ ಮಾಡ್ಯಾವ ಅಂದ್ರೆ ಆಲ್ಮೋಸ್ಟ್ 133 kilometers ಕವರ್ ಮಾಡೇವಿ. 17.9 ತೋರ್ಸತ್ತೆ ಮೈಲೇಜ್. ಸೊ ಅದ್ರಾಗ ಒಂದು 2 ಮೈನಸ್ ಮಾಡಿದೆ ಅಂದರು. ಈಗ ಸದ್ಯಕ್ಕೆ ನಾವು ಹೊಡೆಯೋ ಕಂಡೀಷನ್ನಿಗೆ ಒಂದು 16 ಕೂಡ ಆಯ್ತು ನೋಡ್ರಿ. ಸಫಾರಿ ಇಷ್ಟು ದೊಡ್ಡ ಗಾಡಿ ಆಗಿ. A few moments later. ಇಷ್ಟು ಟ್ರಾಫಿಕ್ ಐತೆ ನೋಡ್ರಲ್ಲ.
ಜೇನು ಕುರಿ ಎದ್ರಿ ಮಕ್ಕೊಂಡು. ಹೌದ್ರಿ ಬೇಟಾ, ಹೌದ್ರಿ. ಸೊ ಡ್ರೈವ್ ಅಂತೂ ಮಜಾ ಬರತ್ತೈತಿ, ಬಟ್ ಟ್ರಾಫಿಕ್ ಇನ್ನೂ ರೋಡ್ ಇಂಪ್ರೂವ್ ಆಗ್ಬೇಕು ಬಿಡ್ರಿ. ಇನ್ನೊಂದು ಮೋಸ್ಟ್ಲಿ ಇನ್ನೂ ಒಂದು ವರ್ಷ ಅನ್ಕೋತೇನೆ ಮ್ಯಾಕ್ಸ್. ಆಮೇಲೆ ಎಂಜಾಯ್ಮೆಂಟ್ ಇರ್ತೈತೆ, ಎಂಜಾಯ್ಮೆಂಟ್. ಲಿಲ್ಲಿ ಇಳಿಸ್ಲೇನ ಸ್ವಲ್ಪ ಹೊತ್ತೇನು? ಬೇಡ ಲಿಲ್ಲಿ ಮರಿ, ಸುಮ್ಮನೆ ಕೂತಿರಿ ಬೇಟ ನೀವು. ಅದಕ್ಕೆ ಗೊತ್ತಾಯ್ತು ನೆಕ್ಸಾನೆ ಮೇಲೆ ಹತ್ತತಿ, ಇದ್ರಾಗ ಸುಮ್ಮನೆ ಕೂತೈತಿ. ಓಕೆ, ಹೋಗೋಣಂತೀಗ ಪಟ. ಇನ್ನೊಂದು 2 ತಾಸಿನ ಡ್ರೈವ್ ಐತ್ರಿ, ಹೋಗೋಣಂತ. ಹೋ ರೈಟ್ ಸ್ನೇಹಿತರೇ, ಆ್ಯಕ್ಚುಲಿ ನೋಡ್ರಿ ಟ್ರಾಫಿಕ್ ಅಂದ್ರೆ ಏನು ಮಾಡ್ಬೇಕು ನಾನು ಗೊತ್ತಾಗೋತ. ಕೊಲ್ಲಾಪುರ್ಗೂ ಟ್ರಾಫಿಕ್ ಆಯ್ತು, ಕರಾಡ್ಗೂ ಟ್ರಾಫಿಕ್ ಆಯ್ತು. ಸೊ ನಾನು ಎಷ್ಟು ಪ್ರಾಪರ್ಲಿ ಫಾಸ್ಟಾಗಿ ಕವರ್ ಮಾಡಿದ್ದೆ ಅಷ್ಟು ಗಾಡಿ ಇಲ್ಲಿ ಬಂದು ಸ್ಲೋ ಆತಿಗೆ ಏನು ಮಾಡೋಕ್ಕೆ ಬರೋದಿಲ್ಲ. ಏನು ಮಾಡೋದಪ್ಪ ಟ್ರಾಫಿಕ್ ಮೋಸ್ಟ್ಲಿ. 2 hours later. ನಮ್ದು ಏನೋ ಒಂದು ನೇಚರ್ಸ್ ಕಾಲ್ ನಡೆದತ್ರಿ ಇಲ್ಲೇ. ಆರಾಮ್ ಅನ್ಸಾಕತ್ರಿ ಬೇಟಾ, ಭಾರಿ ಬೇಡ್ರಿ ನಿಮ್ದು. ನಾವ ಎಲ್ಲೂ ಏನು ಮಾಡಕ್ಕೆ ಬರೋದಿಲ್ಲ. ನಮ್ಗೆ ಇಲ್ಲಿದು ನೇಚರ್ಸ್ ಕಾಲ. ಇದೊಂದು ಲಾಸ್ಟ್ ಸ್ಟ್ರೆಚ್ ಚಲೋ ಐತಿ. ನಂದು ಆಫೀಸ್ ಕಾಲು ಮುಗಿಸ್ಕೊಂಡೆ, ಇನ್ನೊಂದು ಅರ್ಧ ತಾಸು ನಾ ಮನೆ ಮುಟ್ತೇವೆ. ನಮ್ಮ ಲಿಲ್ಲಿಗೆ ಇಲ್ಲೇ ಮಾಡಪ್ಪ ಅಂದ್ರೆ ಇಲ್ಲ, ಹಂಗೆ ಕರ್ಕೊಂಡು ಹೊಂಟು ಬಿಡ್ತೈತೆ. ಹಂಗೆ ಎಲ್ಲ ರೋಡ್ ಗೊತ್ತೈತೆ ಅನ್ನೋರಂಗೆ. ನಮ್ಮ ಬೆಳಗಾವಿ A few inches later. ಇಡೀ ಊರನ್ನ ಕರ್ಕೊಂಡು ಬಂದೇವೆ. ಮನೆ ಮುಂದೆ ರೋಡ್ ಆಗತ್ತೆ, ನಿಮಗೆ ನಾಳೆ ತೋರಿಸ್ತೇನೆ. ಭಾಳ ಖುಷಿ ಆಗತ್ತೆ. ಯಾರು ಬೇಟ ಅವರು? ಅಮ್ಮ, ಅಜ್ಜಿ, ನನ್ನ ಕಡೆ ಬರತ್ತಿ. ಗಂಟೆ 1:10 ಬಾಡಿಲೆ ಆತು ಬಿಡ. 6ಕ್ಕೆ 4:00 ಇದ್ದೇವೆ. ಹಂಗೆ ಅದಕ್ಕೆ ಈವ್ನಿಂಗ್ ಟ್ರಾವೆಲಿಂಗ್ ಬೆಸ್ಟ್ ಅನ್ಸ್ಬಿಡ್ತತೆ. 5ಕ್ಕೆ ಬಿಟ್ರೆ 10ಕ್ಕೆ ಬರ್ತೇವೆ, 10-11ಕ್ಕೆ ಬಂದು ಮಕ್ಕೊಂಬಿಡೋದು. ಏನೋ ತಿನ್ನತ್ತಾರಲ್ಲ ಅಮ್ಮಾರ. ಶೀಕರಣಿ ತಿನ್ನತಾರ, ಶೀಕರಣಿ. ಅಜ್ಜ ಬಂದ್ರು. ಎಲ್ಲಿ ಇಟ್ಟಿದ್ನ ಅದನ್ನ? ಅಲ್ಲಿ ಕೆಳಗಿತ್ತು ಓನ್ಲಿ ಗ್ಯಾಜೆಟ್ಸ್ ಬ್ಯಾಗ್. ಮತ್ತೆ ಕೂತ್ ಬಂದವಲ್ಲ ಲಿಲ್ಲಿ ಮರಿ, ಅಜ್ಜ ಮರಿ. ವಾಕಪ್ಪಿ ಎರಡೆರಡು ಮರಿಗಳು. ಮೊದ್ಲು ಒಂದ ಮರಿ ಇತ್ತು, ಎರಡೆರಡು ಮರಿ ಆಗ್ಬಿಟ್ಟಾವ. ಗೊತ್ತಾಡಿದಿ? ಸೆಕೆಂಡ್ ಕೊಡ್ರಿ ಬೇಟ, ನಮ್ಮ ಪಪ್ಪ ಅವ್ರ. ಸೆಕೆಂಡ್ ಅವ್ರ ಮಮ್ಮಿ ನೋಡಿ ನಾವಲ್ಲೇ ಅನ್ನತ್ತ. ಮರ್ತು ಬಿಟ್ಟಿಷ್ಟು ಲಘು, ಇನ್ನೂ 15 ದಿವಸ ಆಗಿಲ್ಲ. ಬರ್ರಿ ಮರಿ, ಊಟ ಮಾಡೋಣ. ಬರ್ರಿ ಊಟ ಮಾಡೋಣ. ಸ್ನೇಹಿತರೆ ಮಸ್ತ್ ನೋಡ್ರಿ, ಮತ್ತೆ ಸ್ವೀಟ್ ಒಟ್ಟು ತಿಂದ್ಬಿಡೋಣಂತ. ಇವತ್ತು ಹೇಗೆ ಆತ ಬೇಕಾದ್ರೆ ರಾತ್ರಿಗೆ ಊಟ ಬಿಡೋಣ ಅಂತ. ರಾತ್ರಿ ಈಶ್ವರ್ ಊಟ ಬಿಡೇಶ್ವರ್. ಒಂದು 3 ಮೆಣಸಿನ್ಕಾಯಿ ಕೊಡೇಶ್ವರ ಲಗುನ್ ನನಗೆ 4 ಕೊಟ್ಟರು ನಡೀತೈತಿ. ನೋಡಂತ ಗಂಟೆ ಇಷ್ಟ ಆಗೈತಿ. ಕೂಲರ್ ತೊಗೊಂಬಂದೇನೆ. ಹಾಂ, ಅದೇ ಯೂಸ್ ಮಾಡಂಗಿಲ್ಲ ಏನಿಲ್ಲ. ಇದ್ದಾಗ 2 ತಿಂಗಳು ಯೂಸ್ ಮಾಡಿ, ಅದಕ್ಕೆ ತೊಗೊಂಬಂದ್ವಿ ಕಾರ್ನಾಗ. ಕಾರ್ ತುಂಬೈತೆ ನೋಡಿ ಹೋಗ್ರಿ. ಕೂಲರ್ ಅರ್ಧ ಕಾರ್ ಹಿಡ್ದೈತೆ. ಭಯಂಕರ ಹೊಡೆದೈತದ. ಅಲ್ಲಿ ಎಲ್ಲ ಏನು ಯಾರು ಹೇಳಿ ಮಕ್ಕಳ ಹೇಳಿ ಬಂದ ಇಲ್ಲ, ಮನೆ ಕಿಲಿ ಹಾಕ್ಯಾವಿ. ಈಗ ಹೊಸ ನಮ್ಗೆ ಆಕಾಶವಾಣಿ ಬಂದು ಹಿಂಗೆ ಒಳಗೆ ಬರ್ತೈತ್ರಿ. ಒಮ್ಮೆ ಅವ್ರ ಮನೆಗೆ ಬಂದೆ ಅಂತ ಹೇಳಿ ನೋಡಿದೆ ಅದು ಈ ಹಾಲ್ನಾಗೆ ಎಂಥ ದೊಡ್ಡ ಕಾಣತ್ತೆ.
ಮತ್ತು ಆ ಸಣ್ಣ ಪುಣ ಮನೆಗೆ ಎಂಥ ದೊಡ್ಡದು ಮಸ್ತ್ ಕಾಣತ್ತೆ ಮನ್ಯಾಗ ಒಂದು ಬಂಡೆಗಲ್ಲಿ ಇಟ್ಟಂಗೆ ಕಾಣ್ತಿತ್ತು. ಇಲ್ಲಿ ಇಡು ನನಗೆ ಇಲ್ಲಿ ಅದೇನು ಮೂವೇಬಲ್ ಐತದ. ಅಲ್ಲಿಟ್ಟು ಹಚ್ಚಿ ಹೋಗುದು ಮಳೆಗಾಲ ಇದು ಮಳೆಗಾಲ ಬಂತೆ. ಅದಕ್ಕೆ ತೊಗೊಂಬಂದು ಇನ್ನೊಂದು ತಿಂಗಳ ಬರ್ತೈತೆ. ಮ್ಯಾಲೆ ಐಸ್ ಕ್ಯೂಬ್ಸ್ ಹಾಕ್ರಿ, ತಂಪು ಗಾಳಿ ಬರ್ತೈತೆ. ಕೆಳಗೆ ನೀರು ಹಾಕ್ಬೇಕು. ಗೊತ್ತೈತಿಲ್ಲ ಅಂತ ನೀ ಕಾನ್ಫಿಡೆಂಟ್ಲಿ ಐತ್ ಹೋಗಂತಿ, ಖಾಲಿ ಐತೆ ಪೂರ್ತಿ ಅದು. ಸೊ ಇದನ್ನು ಮಸ್ತ್ ಹಾಕ್ಕೊಂಡು ಯೂಸ್ ಮಾಡ್ಕೊಳೋಣ ಅಂತ. ಜೇನು ಕೊರಿ ಪೂಜಾ ಮಾಡತ್ತೀರಿ ಬೇಟ ನೀವು? ಹೌದ್ರಿ. One eternity later. ಜೇನು ಮರಿ ಪಪ್ಪ ಬಂದ್ರಿ, ಪಪ್ಪ ಬಂದ್ರಿ, ಪಪ್ಪ ಬಂದ ಬಿಟ್ರಿ ಬೇಟ. ನಮ್ಮ ಪಪ್ಪನು ಬಂದ್ರಿ ಬೇಟ. ಲಿಲ್ಲಿ ಮರಿ ನಿಮ್ಮ ಪಪ್ಪ ಹೇಳಿದಾರ ಬೇಟ? ಗೊತ್ತಿಲ್ಲ ಬೇಟ. ಕಲ್ಸಿಬಿಟ್ಲೆ ಅದೆಲ್ಲ ಕೈ ಹಿಡಿಸಿದ್ದೆ ಈಗ. ಜೇನು ಕುರಿ ನೀ ನನ್ನ ಮರಿ. ಓನು ಇದು ಸಾರು, ಇದು ಮಮ್ಮ, ಇದು ಮಮ್ಮ ಅಂದ್ರೆ ಅನ್ನ, ಮಮ್ಮಿ ಅಲ್ಲ. ಇದು ಇಡಲಿ ಅಲ್ಲ, ಇಡ್ಲಿ. ಕುಕ್ಕರ್. ನಿಮ್ಮ ಪಪ್ಪ ಏನಂತಾನ? ಇಡಲಿ ಇಡಲಿ ಅಂತಾನೆ. ಎಲ್ಲಿ ಏನು ಇಡ್ಲಿ? ಎಲ್ಲಿ ಇಟ್ಟು ಬರ್ಲಿ? ಇಡ್ಲಿ. ಹೋಗಿ ಸುಡ್ಲಿ. ಒಂದು ಸಿಟಿ ಹೊಡಿತೈತಿ ಈಗ. ಇದು ಸಿಟಿ. ಆಕಿಗೆ ಇಲ್ಲಿ ನೋಡ್ದೆ, ಆಕಿ ಗೋಣ್ ನೋಡ್ದೆ, ಸೇಮ್ ನನಂಗನೇ ಐತೆ. ಅಪ್ಪನ ಮಗಳ ಛೇ 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 ಹೋಗ್ಬಾರ್ದಾಗಿತ್ತು, ಅಡ್ಡಾಡಕ್ಕೆ ಹೋಗಿತ್ತಂತ. ಇದು ಅಂತೂ ಕೂಲರ್ ಬೆಳಗಾವ್ನಾಗ ಯೂಸ್ ಆಯ್ತು. ಇನ್ನೂ ಐಸ್ ಹಾಕಿದ್ಮೇಲೆ ಇನ್ನೂ ತಂಪಾಕತ್ತೆ ಅದ್ರಾಗ. ಅದು ಐಸ್ ಮಾಡಕ್ಕೆ ಇಟ್ಟಿಲ್ಲ. ಇಲ್ಲ, ಏನು ಮಾಡೋದು ಗೊತ್ತಾ, ನಾವು ಸಿಲಿಕಾನ್ ಐಸ್ ಟ್ರೇ ತರಿಸ್ತೇನೆ, ದೊಡ್ಡ ದೊಡ್ಡ ತುಂಬಿಡೋದು, ತಂದು ಯಾವಾಗ ಹಚ್ತೇವ ಹಾಕೊಂಬಿಡೋದು, ಮುಗೀತು. ಯಾವುದು ಎಲ್ಲಿ ಹಾಕ್ಬೇಕು? ಐಸು ಇಲ್ಲಿ ಹಾಕ್ಬೇಕು. ಇಲ್ಲಿ ಮ್ಯಾಲೆ. ಸೊ ಎ ಸಿ ಫ್ಯಾನ್ ಕರೆಂಟಲ್ಲಿ ಕೂಲರನ್ನ ರನ್ ಮಾಡೋದು ಅಷ್ಟೇ.